ಹಲೋ ಹಾಯ್ ಫ್ರೆಂಡ್ಸ್, ಆರೋಗ್ಯಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ತುಂಬಾ ಟೇಸ್ಟಿಯಾದಂಥ ಎಮ್ಮಿ ಆದಂಥ ಮೈಸೂರು ಮಸಾಲ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಗ್ಲಾಸ್ನಲ್ಲಿ ನಾನು ದೋಸೆ ಅಕ್ಕಿ 2 ಗ್ಲಾಸು ಮತ್ತು ಇಡ್ಲಿ ಅಕ್ಕಿ 2 ಗ್ಲಾಸು, ಮೆಂತ್ಯ ಕಾಳು 2 ಸ್ಪೂನು ಹಾಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಒಂದು 7-8 ಅವರ್ಸ್ ನೆನೆಸಿಟ್ಕೊಳ್ಳಿ. ಉದ್ದಿನ ಬೇಳೆನೂ ಅಷ್ಟೇ ಸೇಮ್ ಗ್ಲಾಸ್ನಲ್ಲೇ ಸೇಮ್ ಹಳ್ತಿನಲ್ಲಿ 1 ಗ್ಲಾಸು ಫುಲ್ ಗೋಪುರದ ಥರ 1 ಗ್ಲಾಸ್ ಫುಲ್ಲು ಹಾಕೊಂಡಿದ್ದೀನಿ. ಹಾಗೆ 1/4 kg ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಎಲ್ಲನೂ ಇವಾಗ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. 1-2 ಹಿಡಿಯಷ್ಟು ಅಕ್ಕಿ ಮತ್ತೆ 1-2-3 ಹಿಡಿಯಷ್ಟು ಅವಲಕ್ಕಿ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ಉಪ್ಪು ಬೇಕು ಅಂದ್ರೆ ಇವಾಗ ಬೇಕಾದ್ರೂ ಹಾಕೋಬಹುದು, ನೀವು ಆಮೇಲೆ ಬೇಕಾದ್ರೂ ಹಾಕೋಬಹುದು. ನಾನು ಇವಾಗಲೇ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ನೀರಾಗೂ ಮಾಡ್ಕೋಬೇಡಿ, ತುಂಬಾ ಗಟ್ಟಿಯಾಗೂ ಮಾಡ್ಕೋಬೇಡಿ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಸ್ವಲ್ಪ ತುಂಬಾ ಸಾಫ್ಟ್ ನೈಸ್ ಆಗೋ ಬೇಡ, ತುಂಬಾ ತರಿಯಾಗೂ ಬೇಡ, ಮೀಡಿಯಂ ಆದದಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಪೇಸ್ಟ್ ತರ ಇದ್ರು ಇಡ್ಲಿ ದೋಸೆ ಎಲ್ಲ ಚೆನ್ನಾಗಾಗಲ್ಲ. ಇವಾಗ ಉದ್ದಿನ ಬೇಳೆ ಎಲ್ಲಾನು ಅಕ್ಕಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಉದ್ದಿನ ಬೇಳೆ ಅದನ್ನು ಕೂಡ ಅರ್ಧ ಉದ್ದಿನ ಬೇಳೆನ ಹಾಕೊಂಡು ನೀರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಉದ್ದಿನ ಕಾಳಕ್ಕಿಂತ ಇನ್ನೂ ಜಾಸ್ತಿ ಮೇಲ್ಗಡೆ ಬರೋ ತನಕ ನೀರು ಜಾಸ್ತಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ನೈಸ್ ಆಗಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆದ್ಮೇಲೆ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೈಟ್ ಫುಲ್ ಇಟ್ಬಿಡಿ. ಇದು ಓವರ್ ನೈಟ್ ಇಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನೋಡಿ ಈ ತರ ಚೆನ್ನಾಗಿ ಉಪ್ಪು ಬಂದಿರುತ್ತೆ, ಫರ್ಮೆಂಟ್ ಆಗಿರುತ್ತೆ. ಎಲ್ಲ ಚೆನ್ನಾಗಿ ಫರ್ಮೆಂಟ್ ಆಗಿರೋದನ್ನ ಒಂದು ಸಪ್ರೇಟ್ ಪಾತ್ರೆಗೆ ನೋಡಿ, ತುಂಬಾ ಜಾಸ್ತಿ ಫರ್ಮೆಂಟ್ ಆಗಿ ಚೆಲ್ಲೋಗ್ಬಿಟ್ಟಿದೆ ಎಲ್ಲನೂ. ಇದನ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡು ಬರೀ ಸ್ವಲ್ಪ ತಗೊಂಡು ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೊಂಡು ಎಷ್ಟು ಸಾಫ್ಟ್ ಆಗಿ ಎಷ್ಟು ನೊರೆಯಾಗಿ ಬಂದಿದೆ ನೋಡಿ. ಈ ತರ ಚೆನ್ನಾಗಿ ತಿರುಗಿಸ್ತಾ ಇರಿ. ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಎಲ್ಲಾನು ಮಿಕ್ಸ್ ಆಗುತ್ತೆ ಕರೆಕ್ಟ್ ಆಗಿ. ಸ್ವಲ್ಪ ಕೆಳಗಡೆ ಹೋಗುತ್ತೆ ಉಬ್ಬಿರೋದೆಲ್ಲನೂ, ನೊರೆ ಬಂದಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದಕ್ಕೊಂದು. ಇವಾಗ ಇದನ್ನ ನಾವು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಈ ತರ ರುಬ್ಕೊಂಡು ಫಸ್ಟ್ ಡೇ ನೀವು ಇಡ್ಲಿ ಮಾಡ್ಕೊಳ್ಳಿ, ಸೆಕೆಂಡ್ ಡೇ ದೋಸೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಡೇ ಪಡ್ಡು ಇಲ್ಲ ಅಂದ್ರೆ ವೆಜಿಟೇಬಲ್ ದೋಸೆ ಆ ತರ ಏನ್ ಬೇಕಾದ್ರೂ, ಪಿಜ್ಜಾ ದೋಸೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಫಸ್ಟ್ ಡೇ ನೀವು ಇಡ್ಲಿ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಇದು ನಾನು ಸೆಕೆಂಡ್ ಡೇ ದೋಸೆ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಆಲೂಗೆಡ್ಡೆನ ನಾನು 1 kg ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ತೊಳ್ಕೊಂಡು ನೀರ್ ಹಾಕಿ ನೀರ್ ಮುಳುಗೋ ಅಷ್ಟು ಹಾಕೊಂಡು ಒಂದು 3-4 ವಿಜಿಲ್ ಬರೋ ಅಷ್ಟು ಕೂಗಿಸ್ಕೊಳ್ಳಿ. ಅದ್ ಕೂಗೋ ಅಷ್ಟ್ರಲ್ಲೇ ನಾವು ಕೆಂಪು ಚಟ್ನಿ ಮಾಡ್ಕೋತಾರಲ್ಲ, ಇದಕ್ಕೆ ಮಸಾಲೆ ದೋಸೆಗೆ ಮೇಲ್ಗಡೆ ಹಾಕೋದಕ್ಕೆ ಅದನ್ನ ಮಾಡ್ಕೊಳ್ಳೋಣ ನಾವು. ನೋಡಿ, ಇದನ್ನ ಬ್ಯಾಡಗಿ ಮೆಣಸಿನಕಾಯಿ ಒಂದು 5-6 ಮತ್ತೆ ಒಣಮೆಣಸಿನಕಾಯಿ ಕೂಡ ಒಂದು 5-6 ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ಕೊಳ್ಳಿ. ಇದು ನೆನೆಸಿಟ್ಕೊಳ್ಳೋದು ಇದನ್ನೊಂದು ಸ್ವಲ್ಪ ನೆನೆಯ ತನಕ ಸಾಫ್ಟ್ ಮೆತ್ತಗಾಗೋ ತನಕ ನಾವು ಪುದೀನ ಚಟ್ನಿ ಮಾಡ್ಕೋತಾ ಇದ್ದೀನಿ ನಾನು. ಅದಕ್ಕೆ ಕೊಕೊನೆಟ್ನ ಒಂದು ಅರ್ಧ ಚಿಪ್ಪಷ್ಟು ಕೊಕೊನೆಟ್ನ ತುರಿದ್ಬಿಟ್ಟು ಹಾಕೊಳ್ಳಿ. ಮತ್ತೆ ಹುರ್ಗಡ್ಲೆ ಕೂಡ 150 ಗ್ರಾಮ್ಸ್ನ ಹಾಕೊಂಡಿದ್ದೀನಿ. ಒಂದು 10 ಹಸಿಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ 2 ಪೀಸು. ನೀವು ಬೆಳ್ಳುಳ್ಳಿ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಪುದೀನ ನೋಡಿ, 1 ಹಿಡಿಗಿಂತ ಜಾಸ್ತಿ ಪುದೀನನ ನೀವು ಹಾಕೊಂಡು ಇದನ್ನ ಚೆನ್ನಾಗಿ ಈ ತರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಪುದೀನ ಚಟ್ನಿಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಇದು ನೆಂದಾಗಿದೆ, ಮೆತ್ತಗಾಗಿದೆ. ಅದಕ್ಕೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಹುಣಸೆ ಹಣ್ಣು ಮತ್ತೆ ಬೆಳ್ಳುಳ್ಳಿ 1 ಉಂಡೆ ಫುಲ್ ಹಾಕಿದ್ದೀನಿ. ಮತ್ತೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು, ಜೀರಿಗೆ ಒಂದು ಅರ್ಧ ಸ್ಪೂನು, ಮತ್ತೆ ಹುರ್ಗಡ್ಲೆ ಒಂದು ಚಿಕ್ಕ ಬೌಲಲ್ಲಿ ಹಾಕೊಂಡು ಚೆನ್ನಾಗಿ ಅದೇ ಸೇಮ್ ನೀರು ನೆನೆಸಿರ್ತೀರಲ್ಲ ಆ ನೀರನ್ನೇ ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ನೀವು. ನೋಡಿ, ಈ ತರ ಇದನ್ನು ಕೂಡ ಈ ತರ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ಸ್ಪೂನು ಸಾಸಿವೆ, ಅದು ಚೆನ್ನಾಗಿ ಸಿಡಿದ್ಮೇಲೆ ಕಡಲೆಕಾಳು 2 ಸ್ಪೂನು ಹಾಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಆನಿಯನ್ ನಾನು ಇದಕ್ಕೆ 1 kg ಆಲೂಗೆಡ್ಡೆಗೆ 5 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೆ. ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 15 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಸಿ ಬಟಾಣಿ ಅದು ಕೂಡ ಒಂದು 100 ಗ್ರಾಮ್ಸ್, ಇನ್ನ ಸ್ವಲ್ಪ ಜಾಸ್ತಿ ಇದೆ, 100 ಗ್ರಾಮ್ಸ್ ಹಾಕೊಂಡ್ರೆ ಸಾಕು. ಮತ್ತೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟ್ ಏನಂದ್ರೆ ಸಬ್ಸಿಗೆ ಸೊಪ್ಪು, 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನ್ ಅಷ್ಟು
ಅರಶಿನ, 1 ಸ್ಪೂನ್ ಉಪ್ಪು ಹಾಕೊಂಡು ಕೊತ್ತಂಬರಿ ಸೊಪ್ಪು 1 ಇಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಆಲೂಗೆಡ್ಡೆನೆಲ್ಲ ಇವಾಗ ಕುಕ್ಕರ್ ಆರಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಅದನ್ನು ಕೂಡ ಮೇಲ್ಗಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಕೊಂಡು 1 ಸ್ಪೂನ್ ಉಪ್ಪು ಹಾಕೊಂಡು ಮೇಲ್ಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆದ್ಮೇಲೆ ನೋಡಿ ಈ ತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ದೋಸೆ ಹಾಕೊಳ್ಳೋಣ. ದೋಸೆ ಹಂಚು ನೋಡಿ ಈ ತರ ಮಸಾಲೆ ದೋಸೆಗೆ ಸ್ವಲ್ಪ ಸ್ಟಾರ್ಟಿಂಗು ನೀರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಗರಿ ಗರಿಯಾಗಿ. ಮತ್ತೆ ಹಂಚು ಕೂಡ ಸ್ವಲ್ಪ ತುಂಬಾ ಕಾದಿದ್ರೆ ಒಂದ್ ಸ್ವಲ್ಪ ಮೆತ್ತಣ್ಣಗಾಗುತ್ತೆ. ಇವಾಗ ನೋಡಿ ಈ ತರ ಚೆನ್ನಾಗಿ ತಿರುಗಿಸ್ಕೊಂಡು 2 ಸೌಟಷ್ಟು ಹಿಟ್ಟು ಹಾಕೊಂಡು ಚೆನ್ನಾಗಿ ಈ ತರ ತಿರುಗಿಸ್ಕೊಳ್ಳಿ. ಇದು ಒಂದೇ ಸೈಡ್ ಮಾತ್ರ ಬೇಯಿಸ್ತೀವಿ, ಇನ್ನೊಂದ್ ಸೈಡ್ ಬೇಯಿಸಲ್ಲ. ಇದ್ರ ಮೇಲೆ ತುಪ್ಪನ 3 ಸ್ಪೂನ್ ತುಪ್ಪ ಹಾಕೊತಾ ಇದೀನಿ ನಾನು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇನ್ನೂ ಬೇಕು ಅಂದ್ರೂ ಹಾಕೋಬಹುದು ನೀವು. ನೋಡಿ ಇವಾಗ ಖಾರ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಡು ಆಲೂಗಡ್ಡೆ ಪಲ್ಯನ ಒಳಗಡೆ ಇಟ್ಕೊಂಡು ನೋಡಿ ಇವಾಗ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ರೆಡಿ ಆಗಿದೆ. ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.